Hi everyone. Let us study about the electric field due to an electric dipole. So, in your second PU NCERT textbook, so we have two topics to learn the electric field of an dipole. One is along the axis, other is an along the equatorial plane. Okay. ಸೊ ಇವತ್ತಿನ ತರಗತಿಯಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯಬೇಕು. ಯಾವುದ್ರದ್ದು? ಎಲೆಕ್ಟ್ರಿಕ್ ಡೈಪೋಲ್ದು. ಓಕೆ. ಸೊ ಇಲ್ಲಿ ನಿಮಗೆ ಎರಡು ಟಾಪಿಕ್ ಬರುತ್ತೆ. ಒಂದು ಅಲಾಂಗ್ ದ ಆ್ಯಕ್ಸಿಸ್, ಮತ್ತೊಂದು ಈಕ್ವಿಟೋರಿಯಲ್ ಪ್ಲೇನ್ ಅಂತ. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಡೆರಿವೇಷನ್ ಇದು. ಸೊ ಮೊದಲನೇದು ಅಲಾಂಗ್ ದ ಆ್ಯಕ್ಸಿಸ್. ಸೊ ಅಲಾಂಗ್ ದ ಆ್ಯಕ್ಸಿಸ್ ಮೀನ್ಸ್, ಸೊ ಡ್ರಾ two charges. ಓಕೆ. ಸೊ ಡೈಪೋಲ್ ಅಂದ್ರೇನು? ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಮತ್ತೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಕ್ಯೂ ಅಂತ ಹೇಳೋದು ಇದೊಂದು ಪಾಸಿಟಿವ್ ಚಾರ್ಜ್. ಸೊ ದಿಸ್ ಈಸ್ ನೆಗೆಟಿವ್ ಚಾರ್ಜ್. ಓಕೆ. ಸೊ ಡೈಪೋಲ್ ಅಂದ್ರೇನು? ಎರಡು ಈಕ್ವಲ್ ಆದಂಥ ಚಾರ್ಜ್, ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸೆಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಆ ಡಿಸ್ಟೆನ್ಸನ್ನು 2a ಅಂತ ಬರಿತೀವಿ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್? 2a. ಓಕೆ. ಫ್ರಮ್ ಹಿಯರ್ ಟು ಹಿಯರ್. ಎರಡು ಚಾರ್ಜ್ಗಳ ನಡುವಿನ ದೂರ ಎಷ್ಟಿದೆ? 2a ಅಂದ್ಕೊಳ್ಬೇಕಂದ್ರೆ ಮಿಡ್ ಪಾಯಿಂಟಿಂದ a ಇರುತ್ತೆ, ಮಿಡ್ ಪಾಯಿಂಟಿಂದ ಈ ಕಡೆ a ಇರುತ್ತೆ. ಸೊ a ಪ್ಲಸ್ a 2a ಆಗುತ್ತೆ. ಅವರ್ ಏಮ್ ಇಸ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್ ಅಲಾಂಗ್ ದ ಆ್ಯಕ್ಸಿಸ್. ಅಂದರೆ ಲೈನ್ ಜಾಯ್ನಿಂಗ್, ಎರಡು ಚಾರ್ಜ್ ಲೈನ್ ಜಾಯ್ನ್ ಆಗುತ್ತಲ್ಲ, ಅದಕ್ಕೆ ನಾವು ಆ್ಯಕ್ಸಿಸ್ ಅಂತ ಕರೀಬೇಕು. ಎಟ್ ಎನಿ ಪಾಯಿಂಟ್ ಪಿ ಅಂದ್ಕೊಡುವ. ಸೊ ಲೆಟ್ ದ ಪಾಯಿಂಟ್ ಪಿ. ಓಕೆ. ಅಥವಾ ಆರ್ ಅಂತ ಬರೀಬೋದು. ಸೊ ಅದು ರೈಟ್ ಪಿ. ಓಕೆ. ಸೊ ಎಟ್ ಎನಿ ಪಾಯಿಂಟ್ ಪಿ ಅಂತ ಬರೆಯುವ. ಇಲ್ಲಿ ಕಂಡುಹಿಡಿಬೇಕು ಇವಾಗ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್. ಓಕೆ. ಹಾಗಾದರೆ ಈ ಪಾಯಿಂಟ್ ಪಿ ಎಲ್ಲಿದೆ, ಅದು ನಾವು ಮಿಡ್ ಪಾಯಿಂಟ್ ಅಂತ ತೊಗೊಳ್ಬೇಕು. ಈ ಡೈಪೋಲ್ನ ಮಿಡ್ ಪಾಯಿಂಟ್ ಡಿಸ್ಟೆನ್ಸನ್ನು ಕಂಡುಹಿಡಬೇಕಾಗುತ್ತೆ. ಓಕೆ. ಸೊ ದಟ್ ಈಸ್ ಆರ್ ಅಂದ್ಕೊಳ್ಳುವ. ಫ್ರಮ್ ಹಿಯರ್ ಟು ಹಿಯರ್ ದ ಡಿಸ್ಟೆನ್ಸ್ ಈಸ್ ಆರ್. ಮಿಡ್ ಪಾಯಿಂಟಿಂದ ಪಿಗಿರ್ತಕ್ಕಂಥ ದೂರ ಎಷ್ಟಿದೆ? ಆರ್ ಇದೆ. ಓಕೆ. ಸೊ ನೌ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ ಎಟ್ ಪಾಯಿಂಟ್ ಪಿ? ಪಿ ಹತ್ರ ಈ ಪಾಸಿಟಿವ್ ಚಾರ್ಜ್ ಕ್ಯೂನ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ದಿಕ್ಕಲ್ಲಿರುತ್ತೆ? ದಟ್ ಈಸ್ ಔಟ್ವರ್ಡ್. ಓಕೆ. ಔಟ್ವರ್ಡ್ ಅಂದರೆ ನೀವು ಇಲ್ಲಿ ಪಿ ಹತ್ರ ಬರೀಬೇಕು. ಯು ಹ್ಯಾವ್ ಟು ಶೋ ದ ಡೈರೆಕ್ಷನ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ದಟ್ ಈಸ್ E plus Q. E plus Q. Okay. That is the direction of electric field at point P due to this positive charge. ಹಾಗೆ ಈ ಪಿಯ ಹತ್ತಿರ ಈ ನೆಗೆಟಿವ್ ಚಾರ್ಜ್ ಕ್ಯೂನ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ದಟ್ಸ್ ಇನ್ವರ್ಡ್. ಓಕೆ. ಸೊ ಇನ್ವರ್ಡ್ ಈ ದಿಕ್ಕಲ್ಲಿರುತ್ತೆ. ಇನ್ವರ್ಡ್ ಟುವರ್ಡ್ಸ್ ಮೈನಸ್ ಕ್ಯೂ. ದಟ್ ಈಸ್ ವಾಟ್ ಇಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ charge minus q. So since both are vector quantities, you can put the arrow mark on E. Clear? So this is the required diagram. Understood? Then to show the strength of the electric field, we have one term. It is called electric dipole moment. So electric dipole moment andre that is P anta represent ಮಾಡ್ತೀವಿ. P. Okay. P. So we represent it by P. Then what is the direction of electric dipole moment? That is from negative to positive. Negative to positive charge ಕಡೆ ಇರುತ್ತದೆ. So this is the direction of electric dipole moment. Okay. So don't get confused with this P and P. ಇದು ಪಾಯಿಂಟ್ P ಅಂತ ತಗೊಂಡಿರೋದು. So this is P represent the dipole moment P. Okay. So we know the dipole moment. So we know the dipole moment, it is given by
So, this is electric dipole moment, that is P equal to Q into 2A. Okay. So, what is this? That is the dipole moment, that is the product of either charge and the distance between the two charges. ಓಕೆ, ಇದು ಒಂದು ಚಾರ್ಜ್ ಮತ್ತು ಅವುಗಳ ನಡುವಿನ ದೂರದ ಒಂದು ಗುಣಲಬ್ಧ ಆಗಿರುತ್ತೆ. ಅದಕ್ಕೆ ನಾವು ಡೈಪೋಲ್ ಮೂಮೆಂಟ್ ಅಂತ ಕರೀಬೇಕು. ಅದು ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಒಂದು ಸ್ಟ್ರೆಂತನ್ನು ತೋರಿಸುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಡೆರಿವೇಷನ್. ಓಕೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ P due to positive charge, that is E plus Q. E plus Q, okay, equal to ಎಷ್ಟಿರುತ್ತೆ? ಅದು ಕೆ ಟೈಮ್ಸ್, ಅಂದರೆ ನಾವು ಕೆಯನ್ನು ಕಾನ್ಸ್ಟೆಂಟನ್ನು ನಾವು ಏನು ಬರಿತೀವಿ, 1/4πε0 ಅಂತ ಬರಿತೀವಿ, ಇಂಟು ಚಾರ್ಜ್ ಬೈ ದ ಡಿಸ್ಟೆನ್ಸ್ ಸ್ಕ್ವೇರ್. ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಓಕೆ, ಕ್ಯೂ ಬೈ what is the distance from Q to P? Q ಇಂದ Pಗೆ ಇರ್ತಕ್ಕಂಥ ದೂರ ಎಷ್ಟು ಇದೆ ನಾವು ಮೆನ್ಷನ್ ಮಾಡಿಲ್ಲ ಅದನ್ನು. ಬಟ್ ವಿ ನೋ ಫ್ರಮ್ ದ ಸೆಂಟರ್ ಟು ದ ಪಾಯಿಂಟ್ ಬಿ ಆರ್ ಇದೆ, ಫ್ರಮ್ ಸೆಂಟರ್ ಟು ಕ್ಯೂ ಎಷ್ಟು ಡಿಸ್ಟೆನ್ಸ್ ಇದೆ? ಎ ಇದೆ. ಹಾಗಾಗಿ ಆರಿಂದ ಎ ಅನ್ನು ಕಳೆದಾಗ ನಮಗೆ ಈ ಕ್ಯೂ ಇಂದ ಪಿ ಇರ್ತಕ್ಕಂಥ ಡಿಸ್ಟೆನ್ಸ್ ಸಿಗುತ್ತೆ. ದಟ್ ಈಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವಯರ್. ಓಕೆ, ಸೊ ಜನರಲ್ ಇಕ್ವೇಷನ್ ಏನು? ಚಾರ್ಜ್ ಪರ್ ಡಿಸ್ಟೆನ್ಸ್ ಸ್ಕ್ವೇರ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡಿಗೆ. ಹಾಗಾಗಿ ಇಲ್ಲಿ ನಾವು ಆ ಚಾರ್ಜ್ ಕ್ಯೂ ಬರೀಬೇಕು. ಹಾಗೆ ಕ್ಯೂ ಇಂದ ಪಿಗಿರ್ತಕ್ಕಂಥ ದೂರವನ್ನು ಎಷ್ಟು ಬರೀಬೇಕಿಲ್ಲಿ? ಆರಿಂದ ಎ ಅನ್ನು ಕಳೆದಾಗ ನಮಗೆ ಆ ದೂರ ಸಿಗುತ್ತೆ. ಕ್ಲಿಯರ್? ಸೊ ಸಿಮಿಲರ್ಲಿ ಇದನ್ನು ನಾವೀಗ ವೆಕ್ಟರ್ ಕ್ವಾಂಟಿಟಿ ಮಾಡಬೇಕಲ್ವಾ. ಸೊ ಈ ವೆಕ್ಟರ್ ಆದರೆ, ಸೊ ದಿಸ್ ಶೋಸ್ ದ ಡೈರೆಕ್ಷನ್ ಅಲಾಂಗ್ ದ ಡೈಪೋಲ್ ಮೂಮೆಂಟ್. ಯೂನಿಟ್ ವೆಕ್ಟರ್ ಪಿ ಹಾಕೊಳ್ಳಿ, ಯೂನಿಟ್ ವೆಕ್ಟರ್ ಪಿ. ಓಕೆ, ಯೂನಿಟ್ ವೆಕ್ಟರ್ ಮೀನ್ಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ 1 ಓನ್ಲಿ. ಓಕೆ, ನೋಡಿ ಡೈಪೋಲ್ ಮೂಮೆಂಟ್ ಯಾವ ಕಡೆಗಿದೆ? ನನ್ನ ಎಡಭಾಗಕ್ಕಿದೆ. ಹಾಗಾಗಿ ಇಲ್ಲಿ ಇ ಪ್ಲಸ್ ಕ್ಯೂ ಅದು ಸಹ ಎಡಭಾಗಕ್ಕಿದೆ. ಹಾಗಾಗಿ ಎರಡು ಸಹ ಒಂದೇ ದಿಕ್ಕಲ್ಲಿ ಬರುತ್ತೆ. ಹಾಗೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್? ದಟ್ ಈಸ್ ಇ ಮೈನಸ್ ಕ್ಯೂ ಅಂತ ಬರೆದಾಗ ನೆಗೆಟಿವ್ ಚಾರ್ಜ್ ಇದು. ಓಕೆ, ಸೇಮ್ ಈಕ್ವೇಷನ್ ಏನು ಬರುತ್ತೆ? 1/4πε0 ಇದು ಕಾನ್ಸ್ಟೆಂಟ್, ಇದು ಕೆ. ಓಕೆ, ಸೊ ಯಾವ ಚಾರ್ಜು? ಕ್ಯೂ ಮೈನಸ್ ಕ್ಯೂ ಇಂದ ಬರೀಬೇಕು. ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಮೈನಸ್ ಕ್ಯೂ ಟು ಪಿ? ಡಿಸ್ಟೆನ್ಸು ನೇರವಾಗಿ ಮೆನ್ಷನ್ ಮಾಡಿಲ್ಲ. ಸೊ ನೋಡಿ, ಪಿ ಇಂದ ಮಿಡ್ ಪಾಯಿಂಟಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಆರ್ ಇದೆ. ಓಕೆ, ಮಿಡ್ ಪಾಯಿಂಟಿಂದ ಮೈನಸ್ ಕ್ಯೂಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಒನ್ಸ್ ಅಗೇನ್ ಎ ಇದೆ. ಹಾಗಾಗಿ ಒಟ್ಟು ದೂರ ಎಷ್ಟಾಗುತ್ತೆ? ಆರ್ ಪ್ಲಸ್ ಎ, ದಟ್ ಈಸ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವಯರ್ ಆಗುತ್ತೆ. ಓಕೆ, ಬಟ್ ಸಿ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ನೆಗೆಟಿವ್ ಚಾರ್ಜ್ ನಿಮ್ಮ ಡೈಪೋಲ್ ಮೂಮೆಂಟಿಗೆ ಆಪೋಸಿಟ್ ಆಗಿದೆ. ಸೊ ವೆನ್ ಯು ಮೇಕ್ ಇಟ್ ಎ ವೆಕ್ಟರ್ ಕ್ವಾಂಟಿಟಿ, ಸೊ ಇದನ್ನು ವೆಕ್ಟರ್ ಮಾಡಿದಾಗ ಇಂಟು ಯೂನಿಟ್ ವೆಕ್ಟರ್ ಪಿ ಅಂತ ಮಾಡಿದಾಗ ಅದು ಅದರ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ, ನೆಗೆಟಿವ್ ಸೈನ್ ಆಪೋಸಿಟ್ ದಿಕ್ಕಲ್ಲಿರುತ್ತೆ. ಓಕೆ, ಸೊ ವಿ ಗಾಟ್ ಇ ಪ್ಲಸ್ ಕ್ಯೂ ಆ್ಯಂಡ್ ಇ ಮೈನಸ್ ಕ್ಯೂ. ಬಟ್ ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಸೊ ದಟ್ ಈಸ್ ದ ವೆಕ್ಟರ್ ಅಡಿಷನ್ ಆಫ್ ಟು electric fields. Okay, therefore the net electric field at point P equal to E plus Q plus E minus Q. Okay, vector addition of these two electric fields. Now we can substitute. Okay, you can substitute E equal to electric field equal to, okay, ಸೊ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎರಡರಲ್ಲೂ ಕಾಮನ್ ಯಾವ್ದು ಬರುತ್ತೆ? ಕ್ಯೂ ಬೈ 4πε0 ಕಾಮನ್ ಇದೆ. ಓಕೆ, ಯು ಕ್ಯಾನ್ ಟೇಕ್ ಇಟ್ ಔಟ್. ಸೊ ಕ್ಯೂ ಬೈ 4πε0 ಕಾಮನ್ ಇದೆ. ಓಕೆ, ಸೊ ಉಳ್ಕೊಳ್ಳೋದೇನಲ್ಲಿ ದಟ್ ಈಸ್ 1 ಬೈ ಪಾಸಿಟಿವ್ ಚಾರ್ಜ್ ಏನಿದೆ 1/r ಮೈನಸ್ ಎ ಸ್ಕ್ವೇರ್, ದಟ್ ಈಸ್ 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನೆಗೆಟಿವ್ ಸಿಂಬಲ್ ಇದೆ. ಓಕೆ, ನಾವು 1/q/4πε0 ಕಾಮನ್ ತೆಗೆದಿದ್ದೀವಿ. ಹಾಗಾಗಿ ಇಲ್ಲಿ ಉಳ್ಕೊಳ್ಳೋದೇನು? ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವಯರ್.
ಓಕೆ, ಗೊತ್ತಾಗ್ತಿದೆಯಲ್ವಾ? ಸೊ ವಿ ಹ್ಯಾವ್ ಟೇಕನ್ ದ ಕಾಮನ್ ಥಿಂಗ್ಸ್ ಔಟ್ಸೈಡ್. ಓಕೆ, ದಟ್ ಈಸ್ q by 4 pi epsilon naught. Okay, the remaining is 1 by r minus a whole square minus 1 by r plus a whole square. So now we have to simplify it. Okay, take LCM. ಅನ್ನು ನೀವು ತೆಗಿಬೋದು. ಸೊ ಇಲ್ಲಿ ಯಾವುದಿದೆ 4 pi q by 4 pi epsilon naught. ಸೊ ಏನು ಬರುತ್ತೆ LCM ಇಲ್ಲಿ ಕೆಳಗಡೆ r minus a whole square into r plus a whole square. Okay, numeratorly that is r plus a whole square minus ಇಲ್ಲಿ ಬರುತ್ತೆ ಇದು r minus a whole square. Clear? So now you have to simplify it. q by 4 pi epsilon naught. ಸೊ ಇಲ್ಲಿ ನೋಡಿ, ಇದು ಯಾವ ಫಾರ್ಮುಲ ಇದೆ ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಕಾರ ಹೋಗೋದಾದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಇದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದು ಯಾವ ಫಾರ್ಮುಲ ಇದೆ? r ಮೈನಸ್ a ಹೋಲ್ ಸ್ಕ್ವೇರ್ ಯಾವ ಫಾರ್ಮುಲ ಇದೆ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಇದೆ. ಅದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮ್ ಬರುತ್ತೆ. ಆ ರೂಪದಲ್ಲಿ ಬರೆದಾಗ ಇದು r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ 2ar. ಓಕೆ, ಸೊ ಇದೇನಾಗುತ್ತೆ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ 2ar ಆಗುತ್ತೆ. ಬಟ್ ಹೊರಗಡೆ ನೋಡಿ ನೆಗೆಟಿವ್ ಸಿಂಬಲ್ ಇದೆ, ಅದು ಮತ್ತೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ r ಸ್ಕ್ವೇರ್ ಏನಾಗುತ್ತೆ ಮೈನಸ್ r ಸ್ಕ್ವೇರ್, a ಸ್ಕ್ವೇರ್ ಏನಾಗುತ್ತೆ ಮೈನಸ್ a ಸ್ಕ್ವೇರ್, ನಂತರ ಮೈನಸ್ 2ar ಏನಾಗುತ್ತೆ ಪ್ಲಸ್ 2ar ಆಗುತ್ತೆ. ಹಾಗಾಗಿ ಇಲ್ಲಿ ಆಲ್ರೆಡಿ ಪಾಸಿಟಿವ್ ಟರ್ಮ್ ಇದೆ, r ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ 2ar ಇದ್ರೂ ಸಹ ಪ್ಲಸ್ 2ar ಆ್ಯಡಪ್ ಆಗುತ್ತೆ. ಸೊ ಯು ವಿಲ್ ಗೆಟ್ 4ar ಸಿಗುತ್ತೆ ನಿಮಗೆ. ಸೊ ಡಿನಾಮಿನೇಟ್ರಲ್ಲಿ ಇದನ್ನು ನಾವು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೆದಾಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೆದಾಗ ಅದನ್ನು ನಾವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದು. ಓಕೆ, ದಟ್ ಈಸ್ r ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರಿಬೋದು. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಷನ್. ಸೊ ಇದನ್ನು ನೀವು ಡೈಪೋಲ್ ಮೂಮೆಂಟ್ ಫಾರ್ಮಲ್ಲಿ ಬರೆದಾಗ, ಓಕೆ, ಡೈಪೋಲ್ ಮೂಮೆಂಟ್ ಏನಿದೆ q ಇಂಟು 2a ಫಾರ್ಮಲ್ಲಿ ಬರಿಬೋದು. ನಂತರ ಕೆಲವೊಂದು ಅಸಂಪ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಅಸಂಪ್ಷನ್ಸ್ ಅಂದರೆ ಈಗ ಈ ಚಾರ್ಜ್, ಓಕೆ, ದಿಸ್ ಇಸ್ ದ ಪ್ಲಸ್ q ಆ್ಯಂಡ್ ಮೈನಸ್ q, ದಿಸ್ ಇಸ್ ದ ಡೈಪೋಲ್. ಈ ಡಯಾಗ್ರಾಮಲ್ಲಿ ಮಾತ್ರ ಇದು ತುಂಬ ದೂರ ಇರೋದು, ಬಟ್ ಇನ್ ಪ್ರಾಕ್ಟಿಕಲ್ ಸೆನ್ಸ್ ಇಟ್ ಈಸ್ ವೆರಿ ವೆರಿ ಕ್ಲೋಸ್ ಟು ಈಚ್ ಅದರ್. ಹಾಗಾಗಿ ಈ ಡಿಸ್ಟೆನ್ಸ್ 2a ಅಥವಾ ಎಗೆ ಕಂಪೇರ್ ಮಾಡಿದ್ರೆ r ಅನ್ನು ನಾವು ತುಂಬ ದೂರಲ್ಲಿ ಇಟ್ಕೊಳ್ಬೋದು. ಸೊ ದೇರ್ ಫೋರ್ ಇಫ್ ಅಥವಾ ಲೆಟ್ ಅಂತ ಬರೆಯುವ, ಲೆಟ್ ಆರ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಎ. ಓಕೆ, ಸೊ ಈ ಡೈಪೋಲ್ ನಡುವಿನ ದೂರಕ್ಕಿಂತ ನಾವೇನು ಪಾಯಿಂಟ್ ತಗೊಂಡಿದ್ದೀವಿ ಅಲಾಂಗ್ ದ ಆಕ್ಸಿಸ್, ಇಫ್ ಇಟ್ ಈಸ್ ಮಚ್ ಗ್ರೇಟರ್ ದ್ಯಾನ್ ದಿಸ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಮೀನ್ಸ್, ಓಕೆ, ಸೊ ಇನ್ ಯುವರ್ ಈಕ್ವೇಷನ್ ಓಕೆ, ಡಿನೋಮಿನೇಟ್ರಲ್ಲಿ ಏನಾಗುತ್ತೆ ಎ ವ್ಯಾಲ್ಯೂ ಕಡಿಮೆ ಇರುತ್ತೆ, ಆವಾಗ ಏನಾಗುತ್ತೆ a ಸ್ಕ್ವೇರ್ ವ್ಯಾಲ್ಯೂ ಇನ್ನೂ ಕಡಿಮೆ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಹಾಗಾಗಿ ಯು ಕ್ಯಾನ್ ರಿಜೆಕ್ಟ್ a ಸ್ಕ್ವೇರ್ ಇನ್ ದ ಡಿನೋಮಿನೇಟರ್ ಟರ್ಮ್, ಅದನ್ನು ಬಿಟ್ಟಾಕಿ ಉಳಿದನ್ನು ಬರೀರಿ. ಏನಾಗುತ್ತೆ ಉಳಿದಿದ್ದು? ದಟ್ ಈಸ್ E ಈಕ್ವಲ್ ಟು q by 4 pi epsilon naught ಇಂಟು, ಓಕೆ, ಸೊ ಡಿನಾಮಿನೇಟ್ರಲ್ಲಿ ನೀವು a ಸ್ಕ್ವೇರನ್ನು ನೀವು ಬಿಟ್ಟು ಹಾಕಿದರೆ ಇದು 0 ಅಂದ್ಕೊಳ್ಳಿ, ಅವಾಗೇನಾಗುತ್ತೆ r ಸ್ಕ್ವೇರ್ ಹೋಲ್ ಸ್ಕ್ವೇರ್ ಎಷ್ಟಾಯಿತು? r ಟು ದ ಪವರ್ 4 ಆಯಿತು. ಮೇಲೆ ಒಂದು r ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಳ್ಳೋದೇನು? 4a by r ಕ್ಯೂಬ್, 4a by r ಕ್ಯೂಬ್ ಇರುತ್ತೆ. ಸೊ ಇಲ್ಲಿ ನೋಡಿ, ನಾನು ಇದನ್ನೆಲ್ಲ ವೆಕ್ಟರ್ ಕ್ವಾಂಟಿಟಿಯ ಫಾರ್ಮುಲೇ ಬರೆದಿದ್ದೀನಿ. ಹಾಗಾಗಿ ನೀವು ಇದನ್ನು ಯೂನಿಟ್ ವೆಕ್ಟರ್ p ಅಂತ ಬರಿತಾ ಬರಬೇಕಿಲ್ಲಿ. ಓಕೆ,
ಡೈಪೋಲ್ ಮೂಮೆಂಟಿಗೆ. ಸೊ ಇಲ್ಲದ್ರೆ ಏನಾಗುತ್ತೆ, ಇದು ಸ್ಕೇಲರ್ ಕ್ವಾಂಟಿಟಿ ಮಾತ್ರ ಇರುತ್ತೆ ಅಲ್ಲಿ. ಈ ಕಡೆ ನಾನು ಆ್ಯರೋ ಮಾರ್ಕ್ ಹಾಕಿದ್ದೀನಿ. ಸೊ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟೀಸ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಓಕೆ, ಗೊತ್ತಾಗ್ತಿದೆಯಲ್ವಾ? ಸೊ ದಿಸ್ ಈಸ್ ಯೂನಿಟ್ ವೆಕ್ಟರ್ ಪಿ. ಓಕೆ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಬರ್ತಿದ್ದೀನಿ ಪಿ ಅಂತ. ಓಕೆ, ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ದಟ್ ಈಸ್ ಯೂನಿಟ್ ವೆಕ್ಟರ್ ಪಿ ಓನ್ಲಿ. ಓಕೆ, ಇದ್ರಿಗೆ ಯಾಕಂದರೆ ಇದರಿಂದ ಏನೋ ದೊಡ್ಡ ಏನೋ ಡಿಫ್ರೆನ್ಸ್ ಬರೋಲ್ಲ, ಬರೀ ಡೈರೆಕ್ಷನ್ ಮಾತ್ರ ಬರುತ್ತೆ, ಬಿಕಾಸ್ ಇಟ್ಸ್ ವ್ಯಾಲ್ಯೂಸ್ ಓನ್ಲಿ ಒನ್. ಓಕೆ, so now if you want to represent it in the form of dipole moment, okay, dipole moment, just ಇದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ವಾಟ್ಸ್ ಅ ಡೈಪೋಲ್ ಮೂಮೆಂಟ್? ದಟ್ ಈಸ್ P equal to Q into 2A, Q into 2A. okay, so you can write this equation as E equal to 1 by 4 pi epsilon naught into, ನೋಡಿದ್ದೀವಿ 4 ಇದೆ ಅಲ್ವಾ, 4ಅಲ್ಲಿ 2 into 2 ಮಾಡ್ಕೊಳ್ಳಿ. ಸೊ ಒಂದು 2 ಹೊರಗಡೆ ತಗೊಳ್ಳಿ. ಓಕೆ, ಉಳ್ಕೊಳ್ಳೋದೇನೋ Q into 2A. ವಿ ಕ್ಯಾನ್ ರೈಟ್ ಲೈಕ್ ದಿಸ್. 4ಅನ್ನು ನಾವು 2 into 2 ಬರಿಬೋದು. ಒಂದು 2 ಹೊರಗಡೆ ತಗೊಳ್ಳಿ, ಉಳ್ಕೊಳ್ಳೋದು Q into 2A, Q into 2A by R cube into ಯೂನಿಟ್ ವೆಕ್ಟರ್ P. ಓಕೆ, ಸೊ ಇಲ್ಲಿ Q into 2A, ಇಟ್ ಈಸ್ ಡೈಪೋಲ್ ಮೂಮೆಂಟ್. ಸೊ ದ ಫೈನಲ್ ಈಕ್ವೇಷನ್ ಈಸ್ E equal to 1 by 4 pi epsilon naught into 2 times the dipole moment by R cube. Okay, so this is the required equation. Okay, we got two equations for a electric field along the axis. Okay, so Q into 4A by, okay, 4 pi epsilon into R cube ಫಾರ್ಮಲ್ಲಿ ಬರಿಬೋದು, ಅಥವಾ 1 by 4 pi epsilon into 2P by R cube ಅಂತ ಸಹ ಬರಿಬೋದು. ಓಕೆ, ಅಥವಾ 1 by 4 pi epsilon into Q4A by R cube ಬರಿಬೋದು. ಓಕೆ, ಇಲ್ಲಿ ಏನು ಗೊತ್ತಾಗ್ತದೆ ನಿಮಗೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಂಗಲ್ ಚಾರ್ಜ್ ಆದರೆ ಬೈ ಆರ್ ಸ್ಕ್ವೇರ್ ಇರುತ್ತೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆಗಿದ್ದರೆ, ಅಲಾಂಗ್ ದ ಆಕ್ಸಿಸ್ ಆಗಿದ್ದರೆ, ಅದು 2 times the dipole moment by R cube. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R cube ಇರುತ್ತೆ ನೋಡಿ. ಸೊ ಸಿ ಒನ್ಸ್ ಅಗೇನ್, ನಾವು ಏನನ್ನು ಕಂಡುಹಿಡ್ತಿದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್, ಎಲ್ಲಿ ಅಲಾಂಗ್ ದ ಆಕ್ಸಿಸ್. ಸೊ ನೀವೇನು ಮಾಡಬೇಕು, ಎರಡು ಚಾರ್ಜನ್ನು ಬರ್ಕೊಳ್ಬೇಕು, ಪ್ಲಸ್ Q ಮೈನಸ್ Q. ಓಕೆ, ಅವುಗಳ ನಡುವಿನ ದೂರ ಎಷ್ಟಿರುತ್ತೆ, 2A. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಈಸ್ 2A. ಎಲ್ಲಿ ಕಂಡುಹಿಡಿಯಬೇಕು, ಅಲಾಂಗ್ ದ ಆಕ್ಸಿಸ್, ಎರಡು ಲೈನ್ ಜಾಯ್ನ್ ಆಗುತ್ತಲ್ವ, ಎರಡು ಚಾರ್ಜು ಅದೇ ಲೈನಲ್ಲಿ ಎಕ್ಸ್ಟೆಂಡ್ ಮಾಡಿ. ಸೊ ಅಲ್ಲೊಂದು ಪಾಯಿಂಟ್ P ಅಂತ ಗುರುತು ಮಾಡ್ಕೊಳ್ಳಿ, ಅಲ್ಲಿ ಕಂಡುಹಿಡಿಯಬೇಕು. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಔಟ್ವರ್ಡ್, ನೋಡಿ ಈ ಕಡೆಗೆ ಇರುತ್ತೆ ನನ್ನ ಎಡಭಾಗ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ P ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಟುವರ್ಡ್ಸ್ ಮೈ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್, 2A. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ P ಫ್ರಮ್ ದ ಸೆಂಟರ್, ದಟ್ ಈಸ್ R. ಓಕೆ, ಸೊ ಇದು ಇಂಪಾರ್ಟೆಂಟ್ ನೋಡಿ, ಡೈಪೋಲ್ ಮೂಮೆಂಟ್, ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಓಕೆ, ಸೊ ನಿಮಗೆ ಡೈಪೋಲ್ ಮೂಮೆಂಟ್ ಬಗ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್, Q into 2A. ಸೊ ಲೆಟ್ ಅಸ್ ಡು ದ ಡೆರಿವೇಷನ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ Q, ಸಿಂಗಲ್ ಚಾರ್ಜ್ ಈಕ್ವೇಷನ್ ಹಾಕೊಳ್ಬೇಕು ನೀವು. ಏನು ಬರುತ್ತೆ, 1 by 4 pi epsilon naught into ಚಾರ್ಜ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಇಲ್ಲಿ ಚಾರ್ಜ್ ಯಾವುದು, Q ಇದೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ Q to P, ಇಲ್ಲಿ ನೇರವಾಗಿ ಮೆನ್ಷನ್ ಮಾಡಿಲ್ಲ. ಸೊ ಮಿಡ್ ಪಾಯಿಂಟಿಂದ R ಇದೆ, ಮಿಡ್ ಪಾಯಿಂಟಿಂದ Qಗೆ A ಇದೆ. ಹಾಗಾಗಿ ಆರಿಂದ ನೀವು ಎಯನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಡಿಸ್ಟೆನ್ಸ್ ಸಿಗುತ್ತೆ, R minus A whole square. ಓಕೆ, ಇಫ್ ಯು ವಾಂಟ್ ಟು ಮೇಕ್ ಇಟ್ ವೆಕ್ಟರ್ ಕ್ವಾಂಟಿಟಿ, ಏನಾಗುತ್ತೆ ಇಲ್ಲಿ ಯೂನಿಟ್ ವೆಕ್ಟರ್ P ಬರುತ್ತೆ. ಓಕೆ, ಸೊ ದೆನ್ ವಾಟ್ ಇಸ್ ದ electric field at point P due to negative charge,
ನೆಗೆಟಿವ್ ಚಾರ್ಜ್ ಎಷ್ಟಿರುತ್ತೆ ಇ ಮೈನಸ್ ಕ್ಯೂ, ದಟ್ ಈಸ್ 1/4πε0 ಇಂಟು ಕ್ಯೂ ಬೈ ವಾಟ್ ಇಸ್ ಡಿಸ್ಟೆನ್ಸ್ ಪಿ ಇಂದ ಮಿಡ್ ಪಾಯಿಂಟಿಗೆ ಆರ್ ಇದೆ. ಸೊ ಮಿಡ್ ಪಾಯಿಂಟಿಂದ ಮೈನಸ್ ಕ್ಯೂಗೆ ಒನ್ಸ್ ಅಗೇನ್ ಎ ಇದೆ, ಹಾಗಾಗಿ ಆರ್ ಪ್ಲಸ್ ಎ ಆಗುತ್ತೆ, ಆರ್ ಪ್ಲಸ್ ಎ ಹೋಲ್ ಸ್ಕ್ವಯರ್. ಓಕೆ, ಇಫ್ ಯು ವಾಂಟ್ ಟು ಸಿ ದ ಡೈರೆಕ್ಷನ್ ಅಂತ ಹೇಳಿದ್ರಲ್ಲಿ ಇ ಮೈನಸ್ ಕ್ಯೂ ಮತ್ತು ಡೈಪೋಲ್ ಮೂಮೆಂಟ್ ಪಿ ಎರಡು ಆಪೋಸಿಟ್ ಇದೆ, ಹಾಗಾಗಿ ಯು ಕ್ಯಾನ್ ಯೂಸ್ ದ ನೆಗೆಟಿವ್ ಸಿಂಬಲ್ ಇಯರ್. ಓಕೆ, ನೆಗೆಟಿವ್ ಸೈನ್. ಸೊ ಇಂಟು ಯೂನಿಟ್ ವೆಕ್ಟರ್ ಪಿ ಬರುತ್ತೆ. So then what is the net electric field at point P? That is the vector addition of two vectors, that is E equal to E plus Q and E minus Q. Okay, in the both equation ಎರಡರಲ್ಲೂ 1/4πε0 ಮತ್ತು Q ಕಾಮನ್ ಇದೆ. ಸೊ ಟೇಕ್ ಇಟ್ ಔಟ್, Q by 4πε0. ಸೊ ಇದರಲ್ಲಿ 1/r minus a ಹೋಲ್ ಸ್ಕ್ವೇರ್ ಸಿಗುತ್ತೆ, ಇದರಲ್ಲಿ ನೆಗೆಟಿವ್ ಸಿಂಬಲ್ ಇದೆ, ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್ ಬರುತ್ತೆ ಇಂಟು ಯೂನಿಟ್ ವೆಕ್ಟರ್ ಪಿ. ಓಕೆ, ಸೊ ಇದನ್ನು ನೀವು ಎಲ್ ಸಿ ಎಮ್ ತೊಗೊಳ್ಳಿ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಫಸ್ಟ್ ಟರ್ಮ್ ಇಂಟು ಎಲ್ ಸಿ ಎಮ್ ಮಾಡಬೇಕಾಗುತ್ತೆ. ಸೊ ವಿಲ್ ಗೆಟ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಉಳ್ಕೊಳ್ಳುತ್ತೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಎಲ್ ಸಿ ಎಮ್ ಇಂಟು ಸೆಕೆಂಡ್ ಟರ್ಮ್ ಮಾಡಿ. ಸೊ ಇಲ್ಲಿ ಯಾವುದು ಕ್ಯಾನ್ಸಲ್ ಆಗುತ್ತೆ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮುಲ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಇದೆ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಇದೆ. ಇದೇನು ಬರುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar, ಇದು ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ar. ನೆಗೆಟಿವ್ ಸಿಂಬಲಿಂದ ಏನಾಗುತ್ತೆ ಎಲ್ಲ ಮತ್ತೆ ಉಲ್ಟಾಗ್ತಾ ಹೋಗುತ್ತೆ, ದಟ್ ಈಸ್ ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 2ar ಬರುತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ 2ar, ಇಲ್ಲಿ ಪ್ಲಸ್ 2ar ಕ್ಯಾನ್ಸಲ್ ಆಗುತ್ತೆ, ಉಳಿದ ಟರ್ಮ್ ಹೋಯ್ತು. ಸೊ ಯು ವಿಲ್ ಗೆಟ್ 4ar. ಸೊ ಇದು ಯಾವ ಫಾರ್ಮುಲ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ದಾಗ ನೀವು ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಿ ಬರಿಬೋದು. ಅದೇ ರೀತಿ ನೀವು ಇಲ್ಲೇನಿದೆ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇದ್ದಾಗ ಅದನ್ನು ನೀವು ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರಿಬೋದು ಇಂಟು ಯೂನಿಟ್ ವೆಕ್ಟರ್ ಪಿ. ಓಕೆ, ಇಲ್ಲೊಂದು ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡಯಾಗ್ರಾಮಲ್ಲಿ ಈ ಚಾರ್ಜ್ಗಳ ನಡುವಿನ ದೂರ ಡಿಸ್ಟೆನ್ಸ್ ಎಷ್ಟಿದೆ 2a ಕೊಟ್ಟಿದ್ದೀನಿ, ಆ 2aಗೆ ಕಂಪೇರ್ ಮಾಡಿದ್ರೆ ಅಥವಾ ಎಗೆ ಕಂಪೇರ್ ಮಾಡಿದ್ರೆ, ಆ ಡಿಸ್ಟೆನ್ಸಿಗೆ ಕಂಪೇರ್ ಮಾಡಿದ್ರೆ, ಎಗೆ ಕಂಪೇರ್ ಮಾಡಿದ್ರೆ ಈ ಆರ್ ತುಂಬ ದೂರ ಅಂದ್ಕೊಳುವ. ಓಕೆ, ಸೊ ಇಫ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ, ನೀವು ಡಿನಾಮಿನೇಟ್ರಲ್ಲಿ ಎ ಅನ್ನು ಬಿಟ್ಟಾಕ್ಬೋದು. ಸೊ ಏನು ಉಳ್ಕೊಳುತ್ತೆ ಇಲ್ಲಿ, ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ, ಇದು ಆರ್ ಟು ದ ಪವರ್ ಆಫ್ 4 ಆಗುತ್ತೆ. ಸೊ ಮೇಲೆ ಒಂದು ಆರ್ ಇದೆ, ಆರ್ ಕ್ಯಾನ್ಸಲ್ ಆಯಿತು, ಉಳ್ಕೊಳ್ಳೋದು ಆರ್ ಕ್ಯೂಬ್. ಓಕೆ, ಸೊ ಯು ವಿಲ್ ಗೆಟ್ ಕ್ಯೂ ಬೈ 4πε0 ಇಂಟು 4a ಬೈ ಆರ್ ಕ್ಯೂಬ್ ಇಂಟು ಯೂನಿಟ್ ವೆಕ್ಟರ್ ಪಿ. ಓಕೆ, ಸೊ ಇದನ್ನು ನೀವು ಡೈಪೋಲ್ ಮೂಮೆಂಟ್ ಫಾರ್ಮಲ್ಲಿ ಬರೆಯೋದಾದರೆ ಇದನ್ನು ಜಸ್ಟ್ ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ 4 ಇದೆ ಅಲ್ವಾ, ಅದನ್ನು 2 ಇಂಟು 2 ಅಂತ ಮಾಡ್ಕೊಳ್ಳಿ. ಸೊ ಒಂದು 2 ಅನ್ನು ಹೊರಗಡೆ ತಗೊಳ್ಳಿ, ಉಳ್ಕೊಳ್ಳೋದು ಏನಾಗುತ್ತೆ 2 ಇಂಟು ಕ್ಯೂ ಇಂಟು 2a, ಕ್ಯೂ ಇಂಟು 2a. ಓಕೆ, ವಾಟ್ ಇಸ್ ದಿಸ್, ಡೈಪೋಲ್ ಮೂಮೆಂಟ್ ಪಿ ಅಂತ ಬರಿಬೋದು. ಓಕೆ, ಸೊ ದಟ್ ಈಸ್ 2 ಟೈಮ್ಸ್ ದ ಡೈಪೋಲ್ ಮೂಮೆಂಟ್ ಪಿ. ಓಕೆ, ಬೈ ಆರ್ ಕ್ಯೂಬ್. ಇಲ್ಲಿ ಮತ್ತೊಮ್ಮೆ ನೀವು ಯೂನಿಟ್ ವೆಕ್ಟರ್ ಪಿ ಅನ್ನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಪಿ ಅಂತ ಹೇಳೋದೆ ಅದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಸೊ ಇ ಈಕ್ವಲ್ ಟು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು 1/4πε0 ಇಂಟು 2p ಬೈ ಆರ್ ಕ್ಯೂಬ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಲಾಂಗ್ ದ ಆಕ್ಸಿಸ್ ಏನಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ದ ಡಿಸ್ಟೆನ್ಸ್. ಓಕೆ, ನೀವು ಸಿಂಗಲ್ ಚಾರ್ಜ್ ನೋಡಿದಾಗಲ್ಲಿ 1/r² ಇರುತ್ತೆ, ಇಲ್ಲಿ 1/r³ ಇದೆ, ಆಗಿದ್ದು 2 ಟೈಮ್ಸ್ ದ ಡೈಪೋಲ್ ಮೂಮೆಂಟ್ಸ್ ಬರುತ್ತೆ. ಓಕೆ, ಸೊ ಇದನ್ನು ನೆನಪಿಟ್ಕೊಳ್ಳಿ. ಈ ಎರಡು ಈಕ್ವೇಷನ್ಗಳು ನಿಮ್ಮ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಬರ್ಬೋದು. ಓಕೆ, ಎರಡು ಈಕ್ವೇಷನ್ನ ಯೂಸ್ ಮಾಡಿ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಡೆರಿವೇಷನ್ ಇದು. ಓಕೆ, ಸೊ ತುಂಬ ಚೆನ್ನಾಗಿ ಕಲಿರಿ. ವಿಶ್ ಯು ಆಲ್ ದಿ ಬೆಸ್ಟ್. ಮುಂದಿನ ಮತ್ತೊಂದು ಡೆರಿವೇಷನ್ ಅಲಾಂಗ್ ದ ಈಕ್ವಿಟೋರಿಯಲ್ ಪ್ಲೇನನ್ನು ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ಸೊ ಯಾರು ಯೂಟ್ಯೂಬ್ ಚಾನಲ್ ಯು ಆಸ್ಕ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.